ನವರಾತ್ರಿ ಅಂದರೆ ಮನುಷ್ಯ ಕತ್ತಲೆಯಿಂದ ಬೆಳಕಿಗೆ ಹೋಗುವ ಒಂದು, ಯಾಕೆಂದರೆ ನಮ್ಮ ಇಡೀ ಭಾರತ ಭಾವನೆಗಳ ದೇಶ, ಸಂಸ್ಕೃತಿಯ ದೇಶ. ಹಾಗಾಗಿ ಶಿವರಾತ್ರಿ ಮತ್ತು ನವರಾತ್ರಿ ಈ ಎರಡು ಅತಿ ವಿಶೇಷವಾದ ಹಬ್ಬಗಳು. ಶಿವರಾತ್ರಿ ಶಿವನನ್ನು ಪೂಜೆ ಮಾಡುವ ದಿನ ಅಂದರೆ ಶಕ್ತಿ ಉಪಾಸನೆ ಮಾಡೋದು ನವರಾತ್ರಿ. ಅದರಲ್ಲಿ ಎರಡು ಕಾಮನ್ ಫ್ಯಾಕ್ಟ್ ಏನು ಅಂದರೆ ರಾತ್ರಿ ಅಂದರೆ ಕತ್ತಲು. ಆ ಕತ್ತಲಿಂದ ನಮ್ಮನ್ನು ಬೆಳಕಿನ ಕಡೆಗೆ ತಗೊಂಡು ಹೋಗ್ಲಿಕ್ಕೆ ಒಂದು ತಂದೆ ಶಿವ ಅನುಗ್ರಹ ಮಾಡಬೇಕು, ಇಲ್ಲ ತಾಯಿ ಪಾರ್ವತಿ ಅನುಗ್ರಹ ಮಾಡಬೇಕು. ಈ ಅಘೋರ ಪಂಥದಲ್ಲಿ ಅವಧೂತ ಪಂಥದಲ್ಲಿ ನಾವೆಲ್ಲ ದಶಮಹಾವಿದ್ಯೆ ಉಪಾಸನೆ ಮಾಡ್ತೀವಿ. ಈ ತಿಂಗಳಲ್ಲಿ ಈ ದಶಮಹಾವಿದ್ಯೆಯನ್ನು ಜಾಸ್ತಿ ಕಾಮಾಖ್ಯದಲ್ಲಿ ಉಪಾಸನೆ ಆಗುತ್ತೆ. ಸೊ ಹಾಗಾಗಿ ನವದುರ್ಗ ಉಪಾಸನೆ ಆಗ್ತದೆ ಈ ಮಠಗಳಲ್ಲೆಲ್ಲ. ಅದರ ಅರ್ಥ ನಮ್ಮ ದೇಹದಲ್ಲಿ ಒಂದು ಜೀವಿ, ನವರಾತ್ರಿಯನ್ನು ಆಧ್ಯಾತ್ಮಿಕವಾಗಿ ನೋಡಿದರೆ ಒಂದು ಜೀವಿ ವೀರ್ಯ ರೂಪದಿಂದ ಅಂದರೆ ಮತ್ಸ್ಯಾವತಾರದಿಂದ ತಾಯಿಯ ಗರ್ಭ ಎಂಟ್ರಾಗಿ ಕೂರ್ಮ ಆಗುತ್ತೆ, ಅಂಡ ಆಗುತ್ತೆ ಮೆಡಿಕಲ್ ಸೈನ್ಸ್ ಪ್ರಕಾರ. ನೆಕ್ಸ್ಟ್ ಲಾರ್ವಾ ಡೆವಲಪ್ಮೆಂಟ್ ಆಗಿ ಅದು ವಾರಾಹ ರೂಪ, ನೆಕ್ಸ್ಟ್ ಅವತಾರ. ವಾರಾಹ ಆದಮೇಲೆ ಸ್ವಲ್ಪ ಮಗು ಬುದ್ಧಿ, ಪ್ರಾಣಿಯ ಬುದ್ಧಿ, ಹಠ ಬುದ್ಧಿ ಎಲ್ಲ ಇರುತ್ತೆ, ಓದಿತಾ ಇರುತ್ತೆ ಮಕ್ಕಳೆಲ್ಲ, ಅಂದರೆ ನರಸಿಂಹ ಅವತಾರ. ಅದಾದಮೇಲೆ ಆ ಮಗು ಪರಶುರಾಮ ಅವತಾರ, ಸಿಟ್ಟಿಟ್ಕೊಂಡಿರ್ತದೆ. ಮಗುವಿನ ಗುಣ ಆದರೂ ಸಿಟ್ಟಿರ್ತದೆ, ರಜೋಗುಣ ಇರುತ್ತೆ. ಅದಕ್ಕಿಂತ ಮೊದಲು ವಾಮನ ಅವತಾರ. ವಾಮನ ಆದಮೇಲೆ ಪರಶುರಾಮ, ಮಗು ಹೊರಗೆ ಬಂದಾಗ ವಾಮನ ಅವತಾರ. ಅದಾದಮೇಲೆ ಮಗುವಿನಲ್ಲಿ ಸಿಟ್ಟಿರುತ್ತೆ, ಅದನ್ನು ಪರಶುರಾಮ ಅಂತ ನಾವು ಕನ್ಸಿಡರ್ ಮಾಡಿದರೆ ನೆಕ್ಸ್ಟ್ ಇರೋದು ರಾಮ ಅವತಾರ, ಎಥಿಕ್ಸನ್ನು ಡೆವಲಪ್ ಆದ ಮಗು. ಆಮೇಲೆ ಕೃಷ್ಣ ಅಂದರೆ ಕಾನ್ಷಿಯಸ್, ತನ್ನ ಅನುಭವದಿಂದ ಇಡೀ ಜಗತ್ತಿನ ನಾಲೆಡ್ಜನ್ನು ತಗೊಳುತ್ತೆ. ಅದಾದಮೇಲೆ ಅದು ಪ್ರಪಂಚದಲ್ಲಿ ಲಾ ಆಫ್ ಇಂಪರ್ಮನೆನ್ಸ್ ಬಗ್ಗೆ ತಿಳ್ಕೊಂಡು ಕೊನೆಗದು ಬುದ್ಧ, ಮೋಕ್ಷ ಅಂತ. ಹಾಗೆ ಇದೊಂದು ಸೈಕಲ್, ಒಂದು ಜೀವಿ. ಈ 9 ಈ ನವರಂಧ್ರಗಳ ಮಧ್ಯೆ ಆ ಜೀವಿ ಇರುತ್ತೆ. ಹೊರಗೆ ಬರೋದನ್ನು ವಿಜಯದಶಮಿ ಅಂತಾರೆ ಪ್ರಪಂಚಕ್ಕೆ. ಇನ್ನೊಂದು, ಈ ನವರಂಧ್ರ ಬಂಧನದಿಂದ ಭ್ರಮರಂಧ್ರದಿಂದ ಆಚೆ ಹೋಗಿ ಲಿಬರೇಷನ್ನಿಗೆ ಹೋಗೋದೊಂದು ವಿಜಯದಶಮಿ. ಪ್ರಾಪಂಚಿಕವಾಗಿ ವಿಜಯದಶಮಿ ಅಂದರೆ ರಾಮಾವತಾರದಲ್ಲೂ ಹೇಳ್ತೀವಿ, ಮಹಿಷಾಸುರನ ನಮ್ಮೊಳಗಿರೋ ಈಗೋ ಇದೆಯಲ್ಲ ಅದು ಮಹಿಷಾಸುರ. ನಮ್ಮಲ್ಲಿರೋ ಡಿಸೈರ್ಸ್ ಇದೆ, ಅದು ರಕ್ತ ಬೀಜ, ಒಂದಾದ್ಮೇಲೊಂದು. ಆ ಡಿಸೈರ್ಸನ್ನು ಪ್ರೊಜೆಕ್ಟ್ ಮಾಡೋ ಅಜ್ಞಾನ ಇದೆಯಲ್ಲ, ಇನ್ನೂ ಬೇಕು, ಅದೇ ಧೂಮ್ರಾಕ್ಷ. ಇದೆಲ್ಲ ನಮ್ಮೊಳಗಿರೋ ಗುಣಗಳೇ. ವೆನ್ ದ ಡಿಸೈರ್ಸ್ ಮೋರ್ ಆ್ಯಂಡ್ ಮೋರ್, ಹಿ ಆ್ಯಕ್ಟ್ ಆಸ್ ಎ ಡೆವಿಲ್. ಅವನವಾಗ ಡೆವಿಲ್ ಆಗ್ಲಿಕ್ಕೆ ಶುರುವಾಗ್ತಾನೆ, ಡಿವೈನ್ ಆಗಲ್ಲ. ಸೊ ಈ 9 ದಿನ ಅನುಷ್ಠಾನದ ಮೂಲಕ ನವದುರ್ಗೆಯರು ಅಥವಾ ಶಕ್ತಿ ದೇವತೆಗಳು ನಮಗೆ ನಾಲೆಡ್ಜನ್ನು ಕೊಡ್ತಾರೆ. ಯಾಕೆ ನಮಗೆ ಜಾಸ್ತಿ ಮಕ್ಕಳ ಮೇಲೆ ಇನ್ಫ್ಲೂಯೆನ್ಸ್ ಮಾಡೋದು ಎರಡೇ. ಒಂದು ಭೂಗರ್ಭ ಅಂದರೆ ಪ್ರಕೃತಿ, ಮಗು ಶಾಂತವಾಗಿರೋದು ಎರಡೇ ಕಡೆ, ಒಂದು ತಾಯಿ ತೊಡೆ ಮೇಲೆ ಲಾಜಿಕಲಿ ಹೇಳಿದರೆ, ಇನ್ನೊಂದು ಭೂಮಿ ತಾಯಿಯ ಮಡಲಲ್ಲಿ. ಇದೆರಡೇ ಸಮಾಧಾನವಾದ ಜಾಗ ಮಗುವಿಗೆ, ಮತ್ತೆಲ್ಲ ಜಂಜಾಟವೇ. ಸೊ ಒಂದು ಹೆಣ್ಣು ಒಬ್ಬ ಪುರುಷನನ್ನು ಬೆಳೆಸಲಿಕ್ಕೆ ಅಕ್ಕ ಆಗಿ, ತಂಗಿಯಾಗಿ, ಅಮ್ಮ ಆಗಿ, ಅಜ್ಜಿಯಾಗಿ, ಚಿಕ್ಕಮ್ಮ ಆಗಿ ಒಂದು ಪೂರ್ಣ ಬದುಕ್ತಾಳೆ. ಈ ಜಗತ್ತಲ್ಲಿ ಸ್ತ್ರೀಯರನ್ನು ಪೂಜೆ ಮಾಡೋ ಹಬ್ಬ, ಸ್ತ್ರೀಯರನ್ನು ದೇವರಾಗಿ ನೋಡೋ ದೇಶ ಏನಾನಿದ್ರೆ ಅದು ನಮ್ಮ ದೇಶ, ಬೇರೆ ಎಲ್ಲೂ ಇಲ್ಲ. ನೀರು, ಗಂಗೆ, ಕಾವೇರಿ ಎಲ್ಲ ಹೆಣ್ಣು, ಭೂದೇವಿ ಹೆಣ್ಣು, ಗೋಮಾತೆ ಹೆಣ್ಣು, ಗಾಯತ್ರಿಯಲ್ಲಿ 3 ಎಳಿಸಿದ್ರೆ ಗಾಯಿ, ಅದು ಮತ್ತೆ ಹೆಣ್ಣು ಅಲ್ವಾ. ಮಂತ್ರದ ದೇವತೆ ಹೆಣ್ಣು, ಸರಸ್ವತಿ ಹೆಣ್ಣು. ನಮ್ಮ ದೇಶವನ್ನೇ ನೀವು ಸುಮ್ಮನೆ ನೋಡಿದರೆ ತಲೆ ವೈಷ್ಣವಿ, ನಾಲೆಡ್ಜ್, ಕಾಶ್ಮೀರ ವೈಷ್ಣವಿ ಇಲ್ಲಿ ಬರ್ತಾಳೆ, ಆಜ್ಞಾಚಕ್ರ. ಹೃದಯ ಭಾಗ ಎಲ್ಲಿದೆ? ಅಯೋಧ್ಯೆ, ಅಲ್ಲಿ ಬರ್ತದೆ. ನಮ್ಮ ದೇಶದ ಹೃದಯ ಅದು ಧರ್ಮ, ಎಥಿಕ್ಸ್, ಅದು ಅಯೋಧ್ಯೆಯಲ್ಲಿ ಬರುತ್ತೆ. ಲೆಫ್ಟ್ ಸೈಡ್ ಇದು ಯುದ್ಧ, ಕಾಳಿ, ಇದು ದುಡ್ಡು ಕೊಡೋದು ಬಾಂಬೆ. ಇದು ಬಾಂಬೆ ಇರೋ ಜಾಗ, ಮುಂಬಾದೇವಿ, ಬಿಸ್ನೆಸ್ ಎಲ್ಲ ನಡೆಯೋದು ಈ ಸೈಡು. ಕಾಲು ತೀರ್ಥಕ್ಷೇತ್ರ, ಕನ್ಯಾಕುಮಾರಿ ಇರೋದು ಕಾಲತ್ರ. ಹೊಟ್ಟೆ ಅಗ್ನಿಯ ಕೆಲಸ ಮಾಡೋದು. ನಮ್ಮ ರಾಜ್ಯದಲ್ಲೇ ಬರೋದು ಈ ಭಾಗಕ್ಕೆ. ಯಜ್ಞ ಎಲ್ಲ ಜಾಸ್ತಿ ಆಗೋದು ಈ ಆಂಧ್ರ, ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ. ಅದಕ್ಕೆ ಇದನ್ನು ಯಜ್ಞಭೂಮಿ ಅಂತ. ಯೋಗಿಗಳ ಭೂಮಿ, ಸಂತರು ಆಗಲಿ, ಬಸವಣ್ಣ ಆಗಲಿ, ಇವರೆಲ್ಲ ಹುಟ್ಟಿದ ಈ ಬದಿ. ಆಚಾರ್ಯತ್ರಯರಾಗಲಿ, ಶಂಕರಾಚಾರ್ಯರು, ರಾಮಾನುಜರು, ಇವರೆಲ್ಲ ಹುಟ್ಟಿದ್ದು ಈ ಮಧ್ವಾಚಾರ್ಯರು, ಅವರೆಲ್ಲ ಈ ಬದಿಯವರು.
ಅವತಾರ ಆಗಿದ್ದೆಲ್ಲ ಉತ್ತರ. ನಮ್ಮ ದೇಶ ಮೊದಲು ಸನಾತನ ಇಡೀ ಜಗತ್ತು ವ್ಯಾಪಿಸಿತ್ತು, ಅದಕ್ಕೆ ಜಂಬೂ ದ್ವೀಪ ಅಂತ. ಅದು ಮಿನಿಮೈಸ್ ಆಗಿ 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 ಭಾರತಕ್ಕೆ ಈಗ ಇಷ್ಟಕ್ಕೆ ಸೀಮಿತ ಆಗಿದೆ. ಇಡೀ ಜಗತ್ತಿನ ಹೃದಯ ಭಾರತ, ಭಾರತದ ಹೃದಯ ಅಯೋಧ್ಯೆ. ಯಾಕಂದರೆ ಧರ್ಮ. ಸೊ ಈ ಎಲ್ಲ ಆಚರಣೆಗಳು ಧರ್ಮವನ್ನು ಉಪಾಸನೆ ಮಾಡುತ್ತೆ, ಹೆಣ್ಣನ್ನು ಪ್ರತಿನಿಧಿಸುತ್ತೆ. ಸ್ಕಂದ ಮಾತಾ ಅಂದ್ರೇನು, ಜನ್ಮ ಕೊಟ್ಟ ತಾಯಿ. ಧೂಮಾವತಿ ಅಂತ ಹೇಳಿದ್ರೇನು, ಅಥವಾ ಕೂಷ್ಮಾಂಡ ಅಂದ್ರೇನು, ಸೃಷ್ಟಿಯನ್ನು ಧರಿಸ್ತವಳು. ಸೊ ಒಂದೊಂದು ದೇವಿ ಒಂದೊಂದು ಸ್ಪೆಸಿಫಿಕೇಶನ್ ಹೇಳ್ತಾ ಹೋಗ್ತಾರೆ. ಮತ್ತು ಈ ನವದುರ್ಗಿಯರಿಗೆ ಅಥವಾ ದಶಮಹಾವಿದ್ಯರಿಗೂ ನವಗ್ರಹಕ್ಕೂ ನೇರ ಸಂಬಂಧ ಉಂಟು, ನಮ್ಮ ದೇಹದ ನವರಂಧ್ರಕ್ಕೆ ಸಮೇತ. ಸೊ ಇದನ್ನು ನಾವು ತಿಳ್ಕೊಂಡು ಈ ಉಪಾಸನೆಗಳನ್ನು ಮಾಡಿದಾಗ ವಿಲ್ ಗೆಟ್ ಮೋರ್ ರಿಸಲ್ಟ್. ಈಗ ಏನಾಗುತ್ತೆ, ನಾವೆಲ್ಲ ಯಾರೋ ಮಾಡ್ತಿದ್ರು ಅಂತ ಮಾಡ್ತೀವಿ ಬಿಟ್ಟರೆ ಅದ್ರ ಬಗ್ಗೆ ತಿಳ್ಕೊಂಡು ಮಾಡಲ್ಲ. ದ ನಾಲೆಡ್ಜ್ ವಿತೌಟ್ ಆ್ಯಕ್ಷನ್ ಈಸ್ ಪಾಯ್ಸನ್. ನಾಲೆಡ್ಜ್ ವಿತ್ ಆ್ಯಕ್ಷನ್ ಅಲ್ವಾ. ಇಲ್ಲಿರೋ ಶ್ರೀಚಕ್ರ ಇರ್ಬೋದು. ಈ ಶ್ರೀಚಕ್ರದ ಕಾನ್ಸೆಪ್ಟ್ ಕೊಟ್ಟವಳು ಒಬ್ಳು ಹೆಣ್ಣೆ, ಕಾವೇರಿ. ಮೊನ್ನೆ ಅಷ್ಟೇ ಆರತಿ ಆಯ್ತು ಅವಳು. ಲೋಪಾಮುದ್ರ ಅಂತ ಅವಳ ಹೆಸರು, ದೇವಲೋಕದ ನದಿ. ಹೇಗೆ ಭಾರತಕ್ಕೆ ಗಂಗೆ ಶ್ರೇಷ್ಠವು, ಕರ್ನಾಟಕದ ಗಂಗೆ ಕಾವೇರಿ. ನಮ್ಮಲ್ಲಿರೋ ಕಾವನ್ನು ತೆಗೆಯೋಳು. ಮನುಷ್ಯನಿಗೆ 3 ಥರ ತಾಪತ್ರಯ ಅಂತೆ, ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ. ಈ 3 ತಾಪಗಳು ಹೋದಾಗ ಮನುಷ್ಯ ಶಾಂತಿ ಆಗ್ತಾನೆ. ಪೂಜೆ ಮಾಡ್ಬೇಕಾದ್ರೆ ಈ 3 ತಾಪಗಳನ್ನು ಹೇಳ್ತೀವಿ ನಾವು. ಹಾಗಾಗಿ ಈ ನವರಾತ್ರಿ ಅನ್ನೋದು ಸ್ತ್ರೀಯರ ಹಬ್ಬ. ಆ ಸ್ತ್ರೀಯನ್ನ ಪ್ರತಿಯೊಂದು ಹೆಜ್ಜೆ ಅವಳ ಹೇಗೆ ಹೇಗೆ ಪುರುಷನ ಡೆವಲಪ್ಮೆಂಟಿಗೆ ಶಕ್ತಿ ಇಲ್ಲದೆ ಪ್ರಪಂಚ ಇಲ್ಲ. ಈಗ ಒಂದು ಮೈಕ್ ಇದೆ, ಬೆಳಕು ಅಂದರೆ ಶಿವ. ಆ ಬೆಳಕಿನ ಹೀಟ್ ಇದೆಯಲ್ಲ ಅದು ಶಕ್ತಿ. ಆ ಶಕ್ತಿ ನಮ್ಮನ್ನ ಕರೆಂಟೇ ತಗೊಳ್ಳುತ್ತೆ. ಆ ಶಕ್ತಿ ಸುಮಾರು ಫಾರ್ಮ್ಗಳನ್ನು ತಗೊಳ್ಳುತ್ತೆ. ಸುಮಾರು ಫಾರ್ಮ್ಗಳನ್ನು ತಗೊಳ್ಳುತ್ತೆ ಆ ಶಕ್ತಿ. ಒಂದು ಫ್ರಿಡ್ಜ್ ಆಗಿ, ಇನ್ನೊಂದು AC ಆಗಿ, ಇನ್ನೊಂದು TV ಆಗಿ. ಸೊ ಈ ಎಲ್ಲ ಫಾರ್ಮ್ಗಳನ್ನು ಆ ಶಕ್ತಿ ತಗೊಂಡು ಒಂದೇ ಶಕ್ತಿ ಕೆಲಸ ಮಾಡ್ತಿರುತ್ತೆ. ಅದು ಆ ಶಕ್ತಿಯ ನಾನಾ ರೂಪವನ್ನು ನಾವು ನೋಡ್ತೀವಿ. ಕಾಳಿ, ಭೈರವಿ, ದುರ್ಗಾ. ಒಂದು ಹೆಣ್ಣನ್ನು ಸುಮ್ಮನೆ ತಗೊಳ್ಳಿ, ಅವಳು ಮನೇಲಿ ಫಿನಾನ್ಸ್ ಮೇಂಟೈನ್ ಮಾಡ್ತಾ ಅವಳು ಲಕ್ಷ್ಮಿ. ಗಂಡನ ಸುದ್ದಿಗೆ ಯಾರು ಗಲಾಟೆಗೆ ಬಂದರೆ ಅವಳು ದುರ್ಗೆ. ಗಂಡನೇ ತಪ್ಪು ಮಾಡಿದರೆ ಅವಳು ಕಾಳಿ. ಮಕ್ಕಳಿಗೆ ಅವಳು ಪಾಠ ಮಾಡ್ತಾ ಅವಳು ಸರಸ್ವತಿ. ಅದಕ್ಕೆ ಇಡೀ ವಿಧಾನಸೌಧದ ಕೆಲಸ ಒಂದು ಹೆಣ್ಣು ಮಾಡ್ತಿರ್ತಾಳೆ. ನಾರ್ಮಲಿ ಲಾಜಿಕಲಿ ನೋಡಿದ್ರೆ ಆ ಹೆಣ್ಣಿನ ಎಲ್ಲ ರೂಪವನ್ನು, ಅವಳ ಜವಾಬ್ದಾರಿಯನ್ನು ಗೌರವಿಸಿ ಅವಳಲ್ಲಿ ದೇವರನ್ನು ನೋಡೋದು. ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ. ಕಾತ್ಯಾಯಿನಿ ಅಂದರೆ ದುರ್ಗೆ, ಕನ್ಯಾಕುಮಾರಿ ಅಂದರೆ ಇಲ್ಲಿ ನಮ್ಮ ತಮಿಳ್ನಾಡಲ್ಲಿ ಅವಳು ಕನ್ಯೆ. ಈ ಇಬ್ಬರು ಸೇರಿದಾಗ ಆ ದುರ್ಗಾ ಜಪ ಆಗೋದು. ಕಾತ್ಯಾಯಿನಿ ಅಂದರೆ ಮದುವೆ ಆದವು. ಹಾಗಾಗಿ ಕನ್ನಿಕೆ ಮತ್ತೆ ಎರಡೇ ಅಲ್ಲ, ಒಂದು ಹೆಣ್ಣಿನ ಫಾರ್ಮ್, ಒಂದು ಕನ್ಯೆ ಇಲ್ಲ ಗೃಹಿಣಿ. ಇವರಿಬ್ಬರು ಸೇರಿದರೆ ಸೃಷ್ಟಿ. ನಮ್ಮ ಮನುಷ್ಯನ ಪ್ರತಿ ದುಃಖ ಮನೇಲಿ ಬಂದಾಗ ನಿವಾರಣೆ ಮಾಡೋದು ಫಸ್ಟ್ ಹೆಣ್ಣು. ಇವತ್ತು ಎಷ್ಟೋ ಜಪಗಳಿರ್ಬೋದು, ಎಷ್ಟೋ ಏನು ಹೇಳ್ತೀವಿ ಶ್ಲೋಕಗಳಿರ್ಬೋದು. ಇವತ್ತು ಭಾರತದಲ್ಲಿ ರಂಗೋಲಿ ಇರ್ಬೋದು, ಜನಪದ ಇರ್ಬೋದು, ಅಡುಗೆ ಡಿಶಸ್ ಇರ್ಬೋದು. ಎಲ್ಲ ನಾಲೆಡ್ಜು ಉಳಿದಿದ್ದು ಯೂನಿವರ್ಸಿಟಿಯಿಂದ ಗಂಡಸರಿಂದಲ್ಲ. ನಾರ್ಮಲಿ ಆ ಮನೆ ಅಜ್ಜಿಯಂದ್ರಿಂದ ಹೆಂಗಸರಿಂದ ಅವರು ಒಬ್ರಿಂದೊಬ್ರಿಗೆ ವರಮಹಾಲಕ್ಷ್ಮಿ ಹೇಳಿಕೊಡ್ತಾ ಹೋದ್ರು. ಸೊ ಈ ನಾಲೆಡ್ಜ್, ಎಲ್ಲ ನಾಲೆಡ್ಜನ್ನು ಕೊಟ್ಟ ತಾಯಿಯನ್ನು 10 ದಿನ ಗೌರವಿಸ್ತೀವಿ. ಈಗ ನಾಡ್ದು ವಿಜಯದಶಮಿ ಏನು ದೇವಿಯನ್ನು ಅಂಬಾರಿಲಿಟ್ಟು ಕರ್ಕೊಂಡು ಹೋಗ್ತೀವಿ ಅಲ್ವಾ. ಅವಳ ಎಲ್ಲ ಫಾರ್ಮ್, ಎಲ್ಲ ಶಕ್ತಿಗಳು ಸೇರಿದಾಗ ಅವಳು ಏನು ಮಾಸಾಗಿ ಅವಳನ್ನು ಮ್ಯಾಸ್ಸಿವ್ ಆಗಿ ನೋಡಿದಾಗ ಅವಳು ಚಾಮುಂಡಿ. ಎಲ್ಲ ನವದುರ್ಗೆಯರ ಎಂಬೆಡೆಡ್. ಅವಳನ್ನು ನಾಳೆ ಗಜದ ಮೇಲೆ, ಯಾಕೆ ವಾಹನಗಳಲ್ಲಿ ಶ್ರೇಷ್ಠ ಗಜಲಕ್ಷ್ಮಿ, ಅಶ್ವಲಕ್ಷ್ಮಿ, ಗೋಲಕ್ಷ್ಮಿ ಅಂತೀವಿ. ಗೋ ಸಮೃದ್ಧಿ, ಅಶ್ವ ಆರೋಗ್ಯ, ಗಜ ರಾಜಕಾರಣ. ಅದಕ್ಕೆ ಗಜಕೇಸರಿ ಯೋಗ. ಆ ದೇವಿಯನ್ನು ಅಂಬಾರಿಲ್ಲ, ಅದನ್ನು ಯಾರೆಲ್ಲ ದರ್ಶನ ಮಾಡ್ತಾರೆ ಅವರಿಗೆ ಶ್ರದ್ಧೆಯಿಂದ ಮಾಡಿದರೆ, ಈಗ 3 ಥರ ನಾಳೆ ದರ್ಶನ ಮಾಡೋರಿದ್ದಾರೆ. ಇದನ್ನು ಹಬ್ಬ ಅಂತ ನೋಡೋರು ಅಥವಾ ಫಂಕ್ಷನ್ ಅಂತ ನೋಡೋರು, ಖುಷಿಯಿಂದ ನೋಡೋರು, ಅವರಿಗೆಲ್ಲ ಫಲ 10-25%. ಯಾರು ಆ ದೇವಿಯನ್ನು ಗಜದಲ್ಲಿ ನೋಡ್ತಾರೆ, ಅವಳು ಮಹಿಷನನ್ನು ಕೊಲ್ಲಬೇಕಾದ್ರೆ ಸಿಂಹವಾಹನ ಗಜವಾಹನದಲ್ಲಿ ಹೋಗ್ತಾಳೆ. ಸೊ ಅದನ್ನು ಶ್ರದ್ಧೆ ಇಟ್ಟು ದರ್ಶನ ಮಾಡಿದವನಿಗೆ ಅದರಿಂದ ಗುರುಬಲ ಬರುತ್ತೆ. ಯಾಕೆ ಗುರು ಗಜ ವಾಹನ ಮತ್ತು ಗಜಕೇಸರಿ ಯೋಗ ಬರ್ತದೆ. ಸೊ
ಈ ನಮ್ಮ ಎಲ್ಲ ಸನಾತನ ಧರ್ಮ ಇರೋದು ನಂಬಿಕೆ, ಶ್ರದ್ಧೆ ಮತ್ತು ಅನಾಲಿಸಿಸ್ ಮೇಲೆ. ಸೊ ನಾಳೆ ಆಗ್ತದೆ ಆಯುಧ ಪೂಜೆ ಅನ್ನೋದು. ಅದಕ್ಕೆ ನಾವೇನೆಲ್ಲ ಉಪಯೋಗಿಸ್ತೀವಿ, ದೀಪಾವಳಿ ರೈತರು ಉಪಯೋಗಿಸೋದನ್ನೆಲ್ಲ ಹಳ್ಳಿಲಿ ಪೂಜೆ ಮಾಡ್ತೀವಿ. ಇದು ರಕ್ಷಣಾ ಹಬ್ಬ. ದುರ್ಗೆ ಅಂದರೆ ಕೋಟೆ. ದುರ್ಗೆ ಅಂತ ನಾವು ಹೇಳ್ತೀವಲ್ಲ, ಚಿತ್ರದುರ್ಗ, ಆ ದುರ್ಗ, ಇದು ಕೋಟೆ. ಕೋಟೆಯನ್ನು ಕಾವಲು ಕಾಯುದು. ನಮ್ಮ ಲೈಫಿಗೊಂದು ಕೋಟೆ ಆತಾಯಿ. 9 ದುರ್ಗೆಯರನ್ನು ನಮಗೆ ಕೋಟೆಯಾಗಿ ಅನುಷ್ಠಾನ ಮಾಡುವ ಹಬ್ಬ ಇದು. ಸೊ ಆ ಕೋಟೆಯನ್ನು ನಮ್ಮ ಲೈಫಿನ ಪ್ರೊಟೆಕ್ಷನ್ನು, ದೇಶದ ಪ್ರೊಟೆಕ್ಷನ್. ಹಾಗಾಗಿ ದುರ್ಗಾ ಸಪ್ತಶತಿ ಅಂತೀವಿ. ಈ ಸಪ್ತಶತಿ ಶ್ಲೋಕ 700 ಶ್ಲೋಕ. ಭಗವದ್ಗೀತೆಯಲ್ಲಿ 700. ವೈಷ್ಣವ ಉಪಾಸನೆಯಲ್ಲಿ ಒಂದೇ ಬೆಳಕನ್ನು ವಿಷ್ಣು ಅಂತ ಉಪಾಸನೆ ಮಾಡ್ತಾರೆ. ಅದೇ ಬೆಳಕನ್ನು ದೇವಿ ಅಂತ ಉಪಾಸನೆ ಮಾಡಿದರೆ ಅವಳನ್ನು ದೃಗ್ಗೋಚರೀತಿ ದೇವಿ ಅಂದರೆ ಕಣ್ಣಿಗೆ ಕಾಣೋಳು, ಕೈಲೆಲ್ಲ ಹಿಡ್ಕೊಳ್ಳೋಕ್ಕಾಗಲ್ಲ, ಇಡೀ ಸೃಷ್ಟಿಯನ್ನು ನಡೆಸೋಳು. ಆ ದೇವಿಯನ್ನು ದುರ್ಗೆ ಅಂತಲೂ ಕರಿತೀವಿ. ಆ ಬೆಳಕನ್ನು ಶಕ್ತಿ ಹೆಣ್ಣಿನ ರೂಪದಲ್ಲಿ ಉಪಾಸನೆ ಮಾಡಿದರೆ ಅದು ನವರಾತ್ರಿ. ಪುರುಷ ರೂಪದಲ್ಲಿ ಉಪಾಸನೆ ಮಾಡಿದರೆ ಶಿವರಾತ್ರಿ. ರಾತ್ರಿಯನ್ನು ಕತ್ಲೆ ಲೈಫಲ್ಲಿರೋ ಎಲ್ಲ ದುಗುಡ, ದುಃಖ, ಭಯ ಇದನ್ನೆಲ್ಲ ದಾಟಿಸೋಳು. ದುರ್ಗೇನು ಶಬ್ದ ಸುಮ್ಮನೆ ಅದನ್ನು ಲಾಜಿಕಲಿ ಹೇಳ್ಬೋದು. ಓಂ ದುಮ್ ದುರ್ಗಾಯೇ ನಮ ಇದನ್ನು ನಿರಂತರ ಹೇಳೋದ್ರಿಂದ ಮನುಷ್ಯನೊಳಗಿರೋ ಭಯ ಹೋಗ್ತದೆ. ಪ್ರಾಕ್ಟಿಕಲ್ ಇದು ಪ್ರೂವ್ ಆದ ಮಂತ್ರ. ಸೊ ಆ ಸಪ್ತಶತಿ ಮಂತ್ರವನ್ನು ಚಂಡೀ ಪಾರಾಯಣ ಅಂತಾರೆ. ಎಲ್ಲರೂ ಈಗ ನಿರಂತರ ಪಾರಾಯಣ ಮಾಡ್ತಾರೆ. ಅರ್ಗಲ ಸ್ತೋತ್ರ. ಒಂದಿಷ್ಟು ಜನ ಲಲಿತಾ ಸಹಸ್ರನಾಮವನ್ನು ಹೇಳ್ತಾರೆ. ಯಾಕೆ ದೇವಿಯನ್ನು ಲಲಿತಾ ತ್ರಿಪುರ ಸುಂದರಿ ಹುಟ್ಟಿದ್ದು ಯಾವ ಪುರುಷ ಮತ್ತು ಪ್ರಕೃತಿ ಸಮ್ಮಿಲನ ಅಂತ. ಎಲ್ಲ ದೇವತೆಗಳು ತಮ್ಮ ಚೈತನ್ಯವನ್ನು ಅಗ್ನಿಕುಂಡಕ್ಕೆ ಹಾಕ್ತಾರೆ. ಅದಕ್ಕೆ ಅವಳ ಶ್ಲೋಕದಲ್ಲಿ ಚಿದಗ್ನಿಕುಂಡ ಸಂಭೂತೆ ದೇವಕಾರ್ಯ ಸಮುದ್ಯತೆ. ದೇವತೆಗಳ ಭಯ ನಾಶ ಮಾಡಲಿಕ್ಕೆ ಬಂಡಾಸುರ ಅಂದರೆ ಅರ್ಥ ಏನು? ನಮ್ಮಲ್ಲಿ ಇದೆಯಲ್ಲ ಒಂದು ಬಂಡ ಹಠ, ಏನಾಗುತ್ತೆ ನೋಡೋಣ ಅಂತ. ಅವಾಗ ಪ್ರಕೃತಿ ಪಾಠ ಕಲಿಸುತ್ತೆ. ಸಿಂಪಲ್ ಲಾಜಿಕಲ್ಲಿ ಹೇಳಿದರೆ. ಹಾಗೆ ಆ ಬಂಡಾಸುರನ ಬಂಡತನವನ್ನು ತೆಗಿಲಿಕ್ಕೆ ಲಲಿತೆ ಈ ರೂಪವನ್ನು ಧಾರಣೆ ಮಾಡ್ತಾನೆ. ಸೊ ಟೋಟಲಿ ಇದನ್ನು ಹೇಳಬೇಕಾದ್ರೆ ಶಕ್ತಿ ಉಪಾಸನೆ. ಮತ್ತು ಈ ಹಬ್ಬಗಳೆಲ್ಲ ಭಾರತದಲ್ಲಿ ಇರುವುದು ಮೇಯ್ನ್ ಕಾರಣ ಏನಂದರೆ ಎಲ್ಲರನ್ನೂ ಒಟ್ಟಿಗೆ ಸೇರಿಸೋದು. ನಾಗರ ಪಂಚಮಿ ಸಂಬಂಧಗಳನ್ನು ಒಟ್ಟಿಗೆ ಸೇರುತ್ತೆ. ಗೌರಿ ಹಬ್ಬ ತಾಯಿ ಮಕ್ಕಳನ್ನು ಒಟ್ಟಿಗೆ ಸೇರಿಸುತ್ತೆ. ದೀಪಾವಳಿ ನೆಂಟರನ್ನೆಲ್ಲ ಒಟ್ಟಿಗೆ ಸೇರಿಸುತ್ತೆ. ಪಿತೃಪಕ್ಷ ಎಲ್ಲ ಸಂಬಂಧಿಕರನ್ನು ಒಂದು ಕಡೆ ತಂದಿಡುತ್ತೆ. ನವರಾತ್ರಿ ಇಡೀ ಊರನ್ನು, ರಾಜ್ಯವನ್ನು ಒಂದು ಸೇರಿಸುತ್ತೆ. ಅದಕ್ಕೆ ಹಿಂದೂ ಒಂದು ಎಲ್ಲರನ್ನೂ ಸೇರಿಸುವ ಪ್ರಕ್ರಿಯೆ ಈ ಹಬ್ಬಗಳ ಹಿಂದಿನ ಮೂಲ ರಹಸ್ಯ. ಗಣಪತಿ ಹಬ್ಬ ಏರಿಯಾಗಳನ್ನು ಒಂದು ಮಾಡ್ತದೆ. ನೀವು ಯಾವ ಹಬ್ಬ ಬೇಕಾದ್ರೆ ತಗೊಳ್ಳಿ, ಎಲ್ಲರನ್ನೂ ಒಂದು ಮಾಡೋ ಪ್ರಕ್ರಿಯೆಯಲ್ಲಿರೋದು. ಸೊ ಭಾರತೀಯ ಸಂಪ್ರದಾಯ ಅಂದರೆ ಭಾವನೆಗಳಿಗೆ ನಮ್ಮ ದೇಶದಲ್ಲಿ ಬಲ ಜಾಸ್ತಿ. ಮತ್ತು ನಮ್ಮಲ್ಲಿ ಯಾಕೆ ನಿನ್ನೆ ಕಾವೇರಿ ಆರತಿ, ನದಿಗಳಿಗೆ ಯಾಕೆ ಆರತಿ ಮಾಡ್ತೀವಿ ನೋಡಿ. ನೆಲ, ಜಲ, ಭಾಷೆ, ಇದರ ಋಣ ತೀರಿಸ್ಲಿಕ್ಕಾಗಲ್ಲ. 3 ಅತಿ ಅವಶ್ಯಕತೆ. ಈ ಪಂಚಭೂತ ತತ್ವದಲ್ಲಿ ಜಲತತ್ವದಲ್ಲಿ ಶಿವ ಇದ್ದರೆ ಅದನ್ನು ನದಿ ಅಂತೀವಿ. ಅಗ್ನಿ ತತ್ವದಲ್ಲಿ ಅವನನ್ನು ಅರುಣಾಚಲ ಅಂತೀವಿ. ಸೊ ಶಿವನ 5 ಮುಖ, ನಕಾರ, ಮಕಾರ, ಶಿಕಾರ, ವಕಾರ, ಯಕಾರ. ಹಾಗೆ ಕಾವೇರಿ ನದಿಯದ ವಿಶೇಷತೆ ಏನಂದರೆ ನಮ್ಮ ದೇಶಕ್ಕೆ ಇನ್ನೊಂದು ಹೆಸರಿದೆ, ತೀರ್ಥಕ್ಷೇತ್ರ. ಫಸ್ಟು ತೀರ್ಥ ಹೋದವ್ರು ಫಸ್ಟ್ ಕ್ಷೇತ್ರಕ್ಕೆ ಹೋಗಲ್ಲ, ಫಸ್ಟ್ ಹೊಳೆಯಲ್ಲಿ ಸ್ನಾನ ಮಾಡ್ತೀವಿ, ಪ್ಯೂರಿಫೈ ಮಾಡ್ಕೊಂಡು. ಕ್ರಿಶ್ಚಿಯಾನಿಟಿಲಿ ಬ್ಯಾಪ್ಟೈಸ್ ಅಂತಾರೆ, ಇಸ್ಲಾಮಲ್ಲಿ ಅವ್ರ ಕೈಯೆಲ್ಲ ತೊಳ್ಕೊಳ್ತಾರೆ. ಸೊ ಎಲ್ಲ ಕಡೆ ತೀರ್ಥ ಉಂಟು. ಫಸ್ಟ್ ತೀರ್ಥದಿಂದ ಶುದ್ಧಿ. ಮಗು ಹೊರಗೆ ಬರ್ತ ತಕ್ಷಣ ಮನೆಗೆ ತೊಗೊಂಡೋಗಲ್ಲ, ಏನು ಮಾಡ್ತಾರೆ? ವಾಶ್ ಮಾಡ್ತಾರೆ. ಯಾವುದರಿಂದ? ನೀರಿಂದ. ದೇವತೆಗಳನ್ನು ವಾಶ್ ಮಾಡ್ತಾರೆ, ಅದನ್ನೇ ತೀರ್ಥ ಮಂತ್ರೋಕ್ತವಾಗಿ ವಾಶ್ ಮಾಡ್ತಾರೆ. ಆ ನೀರು ಎಲ್ಲವನ್ನೂ ಶುದ್ಧಿ ಮಾಡೋದು. ಅದಕ್ಕೆ ಅಪೋನಾರಾಯಣ ಅಂತ ಶಾಸ್ತ್ರದಲ್ಲಿ ಹೇಳ್ತೀವಿ ಆ ನೀರನ್ನು. ಈ ಕಾವೇರಿ ವಿಷ್ಣುವಿನ 3 ಪಾದವನ್ನು ತೊಳಿತಾಳೆ. ರಂಗನಾಥನ್ ತೊಳೆದು ಅವಳು ಅಷ್ಟು ಶುದ್ಧ ಆಗಿರ್ತಾಳೆ. ಸೊ ಆ ಶುದ್ಧ ರೂಪಿಣಿಗೆ ಆರತಿ ಮಾಡಿದಾಗ ಅಗಸ್ತ್ಯರ ಕಮಂಡಲದಲ್ಲಿ ಅವಳು ಬಂದು ಕಾಗೆ ರೂಪದಲ್ಲಿ ಗಣಪತಿ ಬೀಳಿಸಿದ. ಶಿವನಿಂದ ಹರಿದ್ಲು ಭಾಗಮಂಡಲದಿಂದ. ಬರ್ತಾ 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 ನರಸಿಂಹನನ್ನ ಕ್ಷೇತ್ರ ಎಲ್ಲ ಕ್ಷೇತ್ರವನ್ನು ತೊಳೆದು 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 ವಿಷ್ಣುವಿನ 3 ಪಾದವನ್ನು ತೊಳೆದು ಮತ್ತೆ ಅವಳು ಸಮುದ್ರ ಸೇರ್ತಾಳೆ. ಅವಳ ಪಾವಿತ್ರತೆ ಯಾವ ಮಟ್ಟದ್ದು, ಹರಿಭಕ್ತಿ ಯಾವ ಮಟ್ಟದ್ದು. ಸೊ ಹಾಗಾಗಿ ನಾವೆಲ್ಲ ಈ ತೀರ್ಥಗಳನ್ನು ಪ್ರೊಟೆಕ್ಟ್ ಮಾಡಬೇಕು. ಬರೀ ಆರತಿ ಮಾಡಿದಾಗ ಭಕ್ತಿ ಭಾವ ಹುಟ್ಟುತ್ತೆ. ಈಗ DK ಶಿವಕುಮಾರ್ ಕುಂಭಮೇಳ ಮುಗಿಸಿ ಬಂದಮೇಲೆ 3 ಕುಂಭಮೇಳ ಮಾಡ್ತಾ ಇದ್ದಾನೆ. ಯಾಕೆ? ಆ ತೀರ್ಥದ ಬೆಲೆ ಏನು, ತೀರ್ಥದ ತಾಕತ್ತೇನು ಅಂತ ಇಡೀ ದೇಶಕ್ಕೆ ಗೊತ್ತಾಗಿದ್ದು ಕುಂಭಮೇಳದಲ್ಲಿ. ಅಷ್ಟು ಜನ ಸೇರಿದ್ರು, ಸಂಘಟನೆ ಆಯಿತು.
ಸೊ ಆ ಆರತಿ ಮಾಡೋದ್ರಿಂದ ನಮಗೆ ಭಕ್ತಿ ಭಾವ ಬರುತ್ತೆ. ಈಗ ತುಳಸಿ ಗಿಡ ನಾವು ಯಾಕೆ ಮುರಿಯಲ್ಲ? ನಮ್ಮ ಅಜ್ಜಿ ಮೊದಲಿಂದ ಹೇಳಿದ್ದಾರೆ, ತುಳಸಿ ಕೈ ಮುಗಿ ದೀಪ ಇಡೋದು. ಗೋವಿಗೆ ನಾವು ಯಾಕೆ ನೋವು ಮಾಡಲ್ಲ? ಗೋಮಾತೆ ಫಸ್ಟು ಭಾವವನ್ನು ಹುಟ್ಟಿಸ್ಬೇಕು. ಆ ಕೆಲಸ ನಿನ್ನೆ ಕಾವೇರಿ ಆರ್ತದಿಂದ ಆಗಿದೆ. ಇನ್ನೊಂದು ಖುಷಿ ವಿಚಾರ, ಈ ಹಳ್ಳಿಲೆಲ್ಲ ₹1 ಕೊಟ್ಟು ಕಾಶಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲ ನಿನ್ನೆ ಆ ಕಾಶಿ ಆರತಿ ಆಗಲಿ, ನಮ್ಮ ರವಿ ಬಂಡಿ ಸಿದ್ದೇಗೌಡರು, ಅಲ್ಲಿ DC ಕುಮಾರ್ ಅವರು, CS ನಂದಿನಿ ಅವರೆಲ್ಲ, SP ಅವರೆಲ್ಲರೂ ಸೇರಿ ಒಂದು ಒಮ್ಮತದಲ್ಲಿ ಆ ಫಂಕ್ಷನ್ ಅನ್ನೋಕ್ಕಿಂತ ದೊಡ್ಡ ಆಧ್ಯಾತ್ಮಿಕ ಪ್ರೋಗ್ರಾಮನ್ನು ನಿನ್ನೆ ಮಾಡಿದರು. ಸೊ ಅದೆಲ್ಲರಿಗೂ ಪ್ರೇರಣೆ ಆದಾಗ ನಮ್ಮ ಈಗ ನೆಕ್ಸ್ಟ್ ಪೀಳಿಗೆ ಆ ನದಿಗಳನ್ನು ಭಕ್ತಿ, ಯಾಕೆ ನಾವು ಅಶ್ವತ್ಥ ಕಡಿಯಲ್ಲ, ಅತ್ತಿ ಮರ ಕಡಿಯಲ್ಲ. ಯಾಕೆ ಕಡಿಯಲ್ಲ? ತುಳಸಿ ಕಡಿಯಲ್ಲ. ಯಾಕೆ ನಮ್ಮಲ್ಲಿ ಹುಟ್ಟಿಸಿದ್ದಾರೆ, ಅದರಲ್ಲಿ ದೇವಿ ಭಾವವನ್ನು ಹುಟ್ಟಿಸಿದ್ದಾರೆ. ಫಸ್ಟು ಆ ನದಿಗಳನ್ನು ನಾವು ದೇವಿ ಭಾವದಲ್ಲಿ ನೋಡಿದರೆ, ಆ ನದಿಗೆ ತುಪ್ಪದು, ಕೊಳಕು ನೀರು ಬಿಡೋದು, ಕಾಯಿಲೆ ಬರೋದೇ ಜಾಸ್ತಿ ನದಿಗಳಿಂದ. ಬೆಂಗಳೂರಲ್ಲಿ ಎಷ್ಟೋ ಡೆಂಗು ಏನೆಲ್ಲ ಕಾಯಿಲೆಗಳು ಬರ್ತಿದೆ, 90% ಗಾಳಿ ಮತ್ತು ನೀರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.